ಹಲೋ ಹಾಯ್ ನಮಸ್ಕಾರ, ತಮ್ಮೆಲ್ಲರಿಗೂ ಪವರ್ ಮ್ಯಾಥ್ಸ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ದಿನಾಂಕ 28/1/2026ರಂದು SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಮೊದಲಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಸೊ ಅದರ ಸೂಚನೆ ಏನು ಹೇಳಿದ್ದಾರೆ ಅಂತ ಹೇಳಿ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರಗಳನ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಬಹಳ ಕೇರ್ಫುಲ್ ಆಗಿ ಇರಬೇಕು. ಯಾಕಂತ ಹೇಳಿದ್ರೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಅರ್ಧ ಅಂಕ ನೀಡೋಕೆ ಯಾವುದು ಪ್ರೊವಿಷನ್ ಇರೋದಿಲ್ಲ. ನೀಡಿದ್ರೆ 1 ಅಂಕ ನೀಡ್ತಾರೆ. ಸೊ ಅದಕ್ಕಾಗಿ ನಾವು ಆನ್ಸರ್ ಬರಿಬೇಕಾದ್ರೆ ಆಪ್ಷನ್ ಸಮೇತ ಉತ್ತರನ ಬರಿಬೇಕಾಗ್ತದೆ. ಸೊ ಮೊದಲನೇ ಪ್ರಶ್ನೆಯನ್ನು ಇಲ್ಲಿ ನೋಡೋಣ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮಸ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿರೋ ಹಾಗೆ ಸ್ವಾಭಾವಿಕ ಸಂಖ್ಯೆಗಳು 1, 2, 3, 4, 5 ಹೀಗೆ ಅದು ಅನಂತದವರೆಗೆ ಇದೆ. ಸೊ ಇದರಲ್ಲಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ಅವಿಭಾಜ್ಯ ಸಂಖ್ಯೆ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಕೇವಲ 2 ಅಪವರ್ತನಗಳು ಇರಬೇಕು. ಕೇವಲ 2 ಅಪವರ್ತನಗಳ ಇರುವಂತಹ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಇಲ್ಲಿ 2 ಇದೆ. ಸೊ 2ಕ್ಕೆ 2 ಮತ್ತೆ 1 2 ಅಪವರ್ತನಗಳು ಇರೋದಕ್ಕೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮೊದಲನೇದು ಗೊತ್ತಾಗ್ಬಿಡುತ್ತೆ ನಮಗೆ 2 ಇದೆ ಅಂತ ಹೇಳಿ. ಇನ್ನು ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದು? ಅತ್ಯಂತ ಚಿಕ್ಕ ಸಂಯುಕ್ತ ಅಂತ ಹೇಳಿದ್ರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರಬೇಕು. ಅದರಲ್ಲಿ ಯಾವುದು ಚಿಕ್ಕದಿದೆ ಅಂತ ಹೇಳಿದ್ರೆ 4 ಚಿಕ್ಕದಿದೆ. ಯಾಕಂತ ಹೇಳಿದ್ರೆ ನೋಡಿ, ಇದಕ್ಕೆ ಅಪವರ್ತನ 2 ಇದೆ, 4 ಇದೆ ಮತ್ತೆ 1 ಇದೆ. ಸೊ 2 ಸಂಖ್ಯೆಗಳು ಸಿಕ್ತು. ಇದರ ಮಸನ ನಾವು ಕಂಡುಹಿಡಿಬೇಕಾಗಿದೆ. ಸೊ 2 ಒಂದೇ ಮಗ್ಗಿಯಿಂದ ಒಂದೇ ಸಂಖ್ಯೆಯಿಂದ ಭಾಗ ಆಗೋದು. 2 1 2 2 4. ಸೊ ಈ 2 ಏನಾಯ್ತು? ಮಸ ಆಯ್ತು. ಹಾಗಾಗಿ 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಪ್ಷನ್ ನ ಆಯ್ಕೆ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಸಿ ಆಪ್ಷನ್ ಬರೆದು ಉತ್ತರ 2 ಅಂತ ಬರೀಬೇಕಾಗ್ತದೆ. ಸೊ ನೆಕ್ಸ್ಟ್ 2ನೇ ಪ್ರಶ್ನೆನ ನೋಡೋಣ. ಇಲ್ಲಿ 2ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ಅಂತ ಹೇಳಿ. ಸೊ 2ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಮಾಂತರ ಶ್ರೇಣಿ ಯಾವ್ದಿದೆ ಅಂತ ಇಲ್ಲಿ ನಾವು ಐಡೆಂಟಿಫೈ ಮಾಡಬೇಕಾಗಿದೆ. ಸೊ ಸಮಾಂತರ ಶ್ರೇಣಿ ಅಂದ್ರೆ ಗೊತ್ತಿದೆ ನಮಗೆ, ಒಂದ್ ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಅದರ ನಡುವಿನ ಅಂತರ ಏನಿರಬೇಕು? ಸೇಮ್ ಇರಬೇಕು. ಸೇಮ್ ಇದೆ, ಅದು ಸಮಾಂತರ ಶ್ರೇಣಿಯಲ್ಲಿದೆ ಅಂತ ಹೇಳ್ತೀವಿ. ಒಂದ್ ವೇಳೆ ಸೇಮ್ ಇಲ್ಲ ಅಂತ ಹೇಳಿದ್ರೆ ಸಮಾಂತರ ಶ್ರೇಣಿ ಅಂತ ನಾವು ಕರೆಯೋದಿಲ್ಲ. ಸೊ ಮೊದಲನೇ ಎ ಆಪ್ಷನ್ ಇರೋ ಸಂಖ್ಯೆಗಳನ್ನ ಇಲ್ಲಿ ನಾವು ಗಮನಿಸೋಣ. 1 ಮತ್ತು 2 ನಡುವಿನ ಅಂತರ ಎಷ್ಟಿದೆ? 1 ಇದೆ. 2 ಮತ್ತು 4 ನಡುವಿನ ಅಂತರ 2 ಇದೆ. ಸೊ ಮೊದಲಿಗೆ 1 ಅಂತರ ಇದೆ, ಎರಡನೇದಕ್ಕೆ 2 ಇದೆ. ಹಾಗಾಗಿ ಇದು ಸಮಾಂತರ ಶ್ರೇಣಿ ಆಗೋದಿಲ್ಲ ಅಂತ ಹೇಳಿ. ಸೊ ಬಿ ಆಪ್ಷನ್ ಚೆಕ್ ಮಾಡೋಣ. 3 ಮತ್ತು 7 ನಡುವಿನ ಅಂತರ ಏನಿದೆ? 4 ಇದೆ. 7 ಮತ್ತು 10 ನಡುವಿನ ಅಂತರ 3 ಇದೆ. ಸೊ ಇದು ಕೂಡ ಸಮಾಂತರ ಶ್ರೇಣಿ ಆಗೋದಿಲ್ಲ. ಸೊ ನೆಕ್ಸ್ಟ್ 3ನೇದು 1 ಮತ್ತು 4 ನಡುವಿನ ಅಂತರ 3 ಇದೆ. 4 ಮತ್ತು 9 ನಡುವಿನ ಅಂತರ 5 ಇದೆ. ಹಾಗಾದ್ರೆ ಇದನ್ನು ಸಮಾಂತರ ಶ್ರೇಣಿ ಅಲ್ಲ. 4ನೇ ಆಯ್ಕೆ ಸಮಾಂತರ ಶ್ರೇಣಿ ಆಗಿರ್ಲೇಬೇಕಾಗಿರ್ತದೆ. ಸೊ ಆದ್ರೂ ಕೂಡ ನಾವು ಇಲ್ಲಿ ಚೆಕ್ ಮಾಡೋಣ. 5 ಮತ್ತು 9 ನಡುವಿನ ಅಂತರ 4 ಇದೆ. 9 ಮತ್ತು 13 ನಡುವಿನ ಅಂತರ 4 ಇದೆ. 13 ಮತ್ತು 17 ನಡುವಿನ ಅಂತರನು 4 ಇದೆ. ಹಾಗಾಗಿ ಸಮಾಂತರ ಶ್ರೇಣಿ ಯಾವ್ದಿದೆ ಅಂತ ಹೇಳಿದ್ರೆ ಇಲ್ಲಿ ಡಿ ಕ್ರಮಾಕ್ಷರದೊಡನೆ ಆಪ್ಷನ್ ಜೊತೆಗೆ ಉತ್ತರನ ನೀವು ಬರೀಬೇಕಾಗ್ತದೆ. ಸೊ ನೆಕ್ಸ್ಟ್ ಹಾಗೆ ನೋಡೋದಾದ್ರೆ 3ನೇ ಪ್ರಶ್ನೆನ ನಾವು ಇಲ್ಲಿ ನೋಡೋಣ. ಪಿ ಆಫ್ ಎಕ್ಸ್ ಈಕ್ವಲ್ ಟು 2x³ ಪ್ಲಸ್ 3x ಮೈನಸ್ 11x² ಪ್ಲಸ್ 6 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ಆಲ್ರೆಡಿ ನಾವು ಡಿಗ್ರಿನ 9ನೇ ಕ್ಲಾಸ್ 10ನೇ ಕ್ಲಾಸ್ ಅಲ್ಲಿ ಕಲ್ತಿದ್ದೀವಿ. ಸೊ ಇಲ್ಲಿ ಡಿಗ್ರಿನ ಹೇಗೆ ಐಡೆಂಟಿಫೈ ಮಾಡ್ತೀವಿ ನೋಡಿ. ಕೊಟ್ಟಿರೋ ಬಹುಪದೋಕ್ತಿಯ ಚರಾಕ್ಷರಗಳನ್ನ ಗಮನಿಸ್ತೀವಿ. ಫಸ್ಟ್ ಚರಾಕ್ಷರ ಎಲ್ಲ ಕಡೆಗೂ ಸೇಮ್ ಇರ್ತದೆ. ಸೊ ಅದಾದ ನಂತರದಲ್ಲಿ ಅದರ ಘಾತ ಸೂಚಿಗಳನ್ನ ನೋಡ್ತೀವಿ. ಇಲ್ಲಿ 3 ಇದೆ ಘಾತ ಸೂಚಿ. ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ 1 ಇದೆ, ಇಲ್ಲಿ 2 ಇದೆ. ಈ 2, 1 ಮತ್ತು 3ರಲ್ಲಿ ಯಾವ್ದು ದೊಡ್ಡದಿರುತ್ತೋ, ಅತಿ ದೊಡ್ಡದು ಯಾವ್ದು ಕಾಣುತ್ತೋ ಆ ಸಂಖ್ಯೆ ಆ ಬಹುಪದೋಕ್ತಿಯ ಡಿಗ್ರಿ ಆಗಿರ್ತದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನ್ ದೊಡ್ಡದಿದೆ? 3 ದೊಡ್ಡದಿದೆ. ಹಾಗಾಗಿ ಬಿ ಆಪ್ಷನ್ ಇಲ್ಲಿ 3 ಅಂತ ಇದೆ, ಅದನ್ನ ನಾವು ಇಲ್ಲಿ ಬರೀಬೇಕಾಗ್ತದೆ. ಸೊ 4ನೇ ಪ್ರಶ್ನೆನ ನೋಡೋಣ. 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಹೇಗಿರ್ತದೆ ಅಂತ ಕೇಳ್ತಾ ಇದ್ದಾರೆ.
ಸೊ ಆಲ್ರೆಡಿ ನಮಗೆ 2 ರೇಖೆಗಳನ್ನ ಕೊಟ್ಟರೆ ನಾವು 3 ತರದ ರೇಖೆಗಳನ್ನ ಜೋಡಿಸಬಹುದು. ಒಂದು ಸಮಾಂತರವಾಗಿ ಇರುವಂತಹ ರೇಖೆಗಳಾಗಿ ಜೋಡಿಸಬಹುದು, ಇನ್ನೊಂದು ಐಕ್ಯಗೊಳ್ಳೋ ರೇಖೆಗಳಾಗಿ ಜೋಡಿಸಬಹುದು, ಅಂದ್ರೆ ಒಂದರ ಹಿಂದೆ ಒಂದು ಬರುವಂತದ್ದು. ಅದು ಬಿಟ್ರೆ ಛೇದಿಸುವ ರೇಖೆಗಳಾಗಿ ಜೋಡಿಸಬಹುದು. ಈ 3 ಪ್ರಕಾರ ಮಾತ್ರ ರೇಖೆಗಳನ್ನ ಜೋಡಿಸಕ್ಕೆ ಸಾಧ್ಯ ಇರೋದು. ಅದನ್ನ ಬಿಟ್ಟು ನಾವು ಬೇರೆ ರೀತಿಯಲ್ಲಿ ಜೋಡಿಸಕ್ ಸಾಧ್ಯ ಇಲ್ಲ. ಸೊ ಇಲ್ಲಿ ಏನ್ ಕೇಳ್ತಿದ್ದಾರೆ, 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಅಂತ ಕೇಳ್ತಾ ಇದ್ದಾರೆ. ನಮಗೆ ಆಲ್ರೆಡಿ ಗೊತ್ತಿದೆ ಸಮಾಂತರ ರೇಖೆಗಳ ಎಷ್ಟು ಪರಿಹಾರನ ಹೊಂದಿರ್ತವೆ ಅಂತ ಹೇಳಿ. ಇದಕ್ಕೆ ಸಮಾಂತರ ರೇಖೆಗಳಿಗೆ ಯಾವುದೇ ಪರಿಹಾರ ಇಲ್ಲ ಅಂತ ಗೊತ್ತಿದೆ. ಯಾವುದೇ ಪರಿಹಾರವಿಲ್ಲ. ಹೌದಾ? ಪರಿಹಾರ ಇಲ್ಲ ಇದಕ್ಕೆ ಯಾವುದು. ಸೊ ಇದು ಎಂತ ಬಿಂದುಗಳನ್ನ ಹೊಂದಿರ್ತದೆ? ಅಸ್ಥಿರ ಬಿಂದುಗಳನ್ನ ಹೊಂದಿರ್ತದೆ. ಎಂಥದ್ದು? ಅಸ್ಥಿರ ಬಿಂದುವನ್ನ ಹೊಂದಿರ್ತದೆ, ಅಂದ್ರೆ ಅಸ್ಥಿರ ಜೋಡಿ ಆಗಿರ್ತದೆ. ಹಾಗಾಗಿ ನೇರವಾಗಿ ನಾವು ಹೇಳ್ಬೋದು ಅಸ್ಥಿರ ಜೋಡಿ ಆಗಿದ್ರೆ ಯಾವುದನ್ನ ಸಮಾಂತರ ರೇಖೆಗಳಿಗೆ ಅಸ್ಥಿರ ಜೋಡಿ ಆಗಿರ್ತದೆ ಅಂತ ಹೇಳಿ. ಸೊ ಇಲ್ಲೇ ನಾವು ಏನು ಅಂತ ಹೇಳಿದ್ರೆ, ಐಕ್ಯಗಳು ರೇಖೆಗಳು ಹೇಗಿರ್ತವೆ? ಇವುಗಳು ಅವಲಂಬಿತ ಸ್ಥಿರ ಬಿಂದುಗಳನ್ನ ಜೋಡಿಯಾಗಿ ಹೊಂದಿರ್ತವೆ. ಅವಲಂಬಿತ ಸ್ಥಿರವಾಗಿ ಇರ್ತವೆ. ಸೊ ಛೇದಿಸುವ ರೇಖೆಗಳು ಸ್ಥಿರ ಬಿಂದುಗಳನ್ನ ಹೊಂದಿರ್ತವೆ ಅಂತ ಹೇಳಿ. ಸೊ ಹಾಗಾಗಿ 4ನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಸಮಾಂತರ ರೇಖೆಗಳು. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡೋಣ. ಇದರ ಕೊಟ್ಟಿರುವ ಸಮೀಕರಣಗಳಲ್ಲಿ ಯಾವುದು ವರ್ಗ ಸಮೀಕರಣ ಅಂತ ಕೇಳ್ತಾ ಇದ್ದಾರೆ. ಸೊ ವರ್ಗ ಸಮೀಕರಣ ಅಂತ ಹೇಳಿದ್ರೆ ನಮಗೆ ಒಂದು ಸಮಚಿಹ್ನೆ ಕಾಣಬೇಕು, ಅದ್ರ ಜೊತೆಗೆ ಚರಾಕ್ಷರದ ಗರಿಷ್ಠ ಘಾತ 2 ಇರಬೇಕು. ಸೊ ಇಲ್ಲಿ ಯಾವ್ದಿದೆ ಅಂತ ನೋಡೋಣ. ನಮ್ಗೆ ಮೇಲ್ನೋಟದಲ್ಲಿ ಸಿ ಆಪ್ಷನ್ ಅಲ್ಲಿ ಮತ್ತೆ ಬಿ ಆಪ್ಷನ್ ಅಲ್ಲಿ ನಮಗೆ ಘಾತ ಸೂಚಿ 2 ಕಾಣ್ತಾ ಇದೆ, ಆದ್ರೆ ನೇರವಾಗಿ ಅವುಗಳನ್ನ ಹೇಳೋಕ್ ಆಗೋದಿಲ್ಲ. ಬ್ರಾಕೆಟ್ ಅನ್ನ ಬಿಡಿಸಿದಾದ್ಮೇಲೆ ನಾವು ಉತ್ತರನ ಹೇಳ್ಬೇಕಾಗತ್ತೆ. ಸೊ ಎ ಆಪ್ಷನ್ ಈಗ ನೋಡೋಣ, ಚೆಕ್ ಮಾಡೋಣ. ಇಲ್ಲಿ ಚರಾಕ್ಷರ ಎಕ್ಸ್ ಇದೆ, ಇದರ ಘಾತ ಸೂಚಿ ಗರಿಷ್ಠ ಘಾತ ಸೂಚಿ 1 ಇದೆ. 1 ಇದ್ರೆ ನಾವು ರೇಖಾತ್ಮಕ ಅಂತ ಹೇಳ್ತೀವಿ, ಅದನ್ನ ವರ್ಗ ಸಮೀಕರಣ ಅಂತ ವರ್ಗ ಅಂತ ಕರೆಯೋದಿಲ್ಲ. ಸೊ ಇದಂತೂ ಅಲ್ವೇ ಅಲ್ಲ. ನೆಕ್ಸ್ಟ್ ಬಿ ಆಪ್ಷನ್ ನೋಡೋಣ. ಇಲ್ಲಿ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಎಕ್ಸ್ ಇಂಟು ಎಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಕ್ಯೂಬ್ ಆಯ್ತು. ನೆಕ್ಸ್ಟ್ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ ಎಕ್ಸ್ ಈಕ್ವಲ್ ಟು 0. ಈಗ ನೋಡಿ, ಗರಿಷ್ಠ ಘಾತ 1 ಮತ್ತು 3ರಲ್ಲಿ ಯಾವ್ದು ಉಳಿದಿದೆ? 3. ಹಾಗಾದ್ರೆ 3 ಇದ್ರೆ ಅದನ್ನ ನಾವು ಘನ ಅಂತ ಹೇಳ್ತೀವಿ. ಸೊ ಇದು ಕೂಡ ವರ್ಗ ಸಮೀಕರಣ ಅಲ್ಲ. ಇನ್ನು ಸಿ ಆಪ್ಷನ್ ಚೆಕ್ ಮಾಡೋಣ. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವಯರ್, ಮತ್ತೆ ಇದನ್ನ ಪ್ಲಸ್ 1ರಿಂದ ಗುಣಾಕಾರ ಮಾಡಿದ್ರೆ ಪ್ಲಸ್ ಎಕ್ಸ್ ಆಯ್ತು. ಇದು ಪ್ಲಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಆಯ್ತು. ಈಗ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವಯರ್ ಕಾಣ್ತಾ ಇದೆ, ಆದ್ರೆ ಒಂದು ಸಮನಾರ್ಥಕ ಚಿಹ್ನೆ ಎಡಭಾಗದಲ್ಲಿದೆ, ಒಂದು ಬಲಭಾಗದಲ್ಲಿದೆ. ಅವೆರಡನ್ನು ಒಂದೇ ಕಡೆಗೆ ನಾವೇನಾದ್ರೂ ತಗೊಂಡ್ ಬಂದಿದ್ದೆ ಆದಲ್ಲಿ ಅಲ್ಲಿ ಒಂದು ಪ್ಲಸ್ ಎಕ್ಸ್ ಸ್ಕ್ವಯರ್ ಒಂದು ಮೈನಸ್ ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್ ಆಗಿ ಏನು ಉಳಿತು? ಎಕ್ಸ್. ಇಲ್ಲಿ ಗರಿಷ್ಠ ಘಾತ 1 ಉಳಿತು. ಹಾಗಾಗಿ ಇದು ಕೂಡ ವರ್ಗ ಸಮೀಕರಣ ಅಲ್ಲ. ಇನ್ನು ನೇರವಾಗಿ 4ನೇ ಆಯ್ಕೆ ಅದು ವರ್ಗ ಸಮೀಕರಣ ಆಗಿರ್ತದೆ. ಆದ್ರೂ ಕೂಡ ನಾವು ಬಿಡಿಸಿ ಇಲ್ಲಿ ಬರೆಯೋಣ. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವಯರ್, ಮತ್ತೆ ಪ್ಲಸ್ 1ಅನ್ನ ಗುಣಾಕಾರ ಮಾಡಿದ್ರೆ ಪ್ಲಸ್ ಎಕ್ಸ್ ಈಕ್ವಲ್ ಟು 0 ಆಯ್ತು. ಹಾಗಾಗಿ ಡಿ ಆಪ್ಷನ್ ಅನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ 6ನೇ ಪ್ರಶ್ನೆನ ನಾವು ಇಲ್ಲಿ ನೋಡೋದಾದ್ರೆ, 6ನೇ ಪ್ರಶ್ನೆ ತ್ರಿಭುಜಗಳಿಗೆ ಸಂಬಂಧಪಟ್ಟಿದ್ದು, ಥೇಲ್ಸ್ನ ಉಪಪ್ರಮೇಯಕ್ಕೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಡಿಇ ಬೈ ಬಿ ಸಿ ಯ ಬೆಲೆ ಕೇಳ್ತಾ ಇದ್ದಾರೆ. ಡಿಇ ಮತ್ತು ಬಿ ಸಿಗಳು ಸಮಾಂತರ ರೇಖೆಗಳು. ಇಲ್ಲಿ ಕಾಣ್ತಾ ಇದೆ ನಮಗೆ ಸಮಾಂತರ ರೇಖೆಗಳಿದಾವೆ. ಅಲ್ಲಿ ಡಿಇ ಬೈ ಬಿ ಸಿ ಇದರ ಅನುಪಾತ ಕೇಳಿದ್ದಾರೆ. ಸೊ ಇದು ಅನುಪಾತ ಕೇಳಬೇಕಾದ್ರೆ ನಾವು ಏನ್ ಮಾಡ್ತೀವಿ? ಥೇಲ್ಸ್ನ ಉಪಪ್ರಮೇಯನ ಇಲ್ಲಿ ಉಪಯೋಗ ಮಾಡ್ತೀವಿ. ಎ ಡಿ ಬೈ ಎ ಬಿ, ಇಲ್ಲಿಂದ ಇಲ್ಲಿಗೆ ಎ ಬಿ ಈಸ್ ಈಕ್ವಲ್ ಟು ಡಿಇ ಬೈ ಬಿ ಸಿ ಅಂತ ಬರೀತೀವಿ. ಈಗ ಇದರ ಅಳತೆಗಳನ್ನ ಬರೆಯೋಣ. ಎ ಡಿ ಅಳತೆ ಗೊತ್ತಿದೆ ನಮಗೆ, ಎಷ್ಟಿದೆ? ಇಲ್ಲಿ 4 ಇದೆ. ಎ ಬಿಂದ ಬಿಗೆ ನೋಡಿ, ಎ ಇಂದ ಬಿಗೆ ಅಳತೆ ತಗೋಬೇಕಾದ್ರೆ ಎ ಇಂದ ಡಿಗೆ ಪ್ಲಸ್ ಡಿ ಇಂದ ಬಿಗೂ ಸೇರಿಸಿ ತಗೋಬೇಕು. 4 + 2 6 ಆಯ್ತು. ಈಗ ಡಿಇ ಬೈ ಬಿ ಸಿ 4/6 ಆಪ್ಷನ್ ಅಲ್ಲಿ ಇದೆ ಏನಂತ ಚೆಕ್ ಮಾಡೋಣ. ಇಲ್ಲ ಅಂತ ಹೇಳಿದ್ರೆ ಇದನ್ನ ಸುಲಭ ರೂಪಕ್ಕೆ ಅಂದ್ರೆ ಛೇದ ಹೊಡೆಯೋಣ. 2 2 4, 2 3 6.
ಅಂದ್ರೆ 2/3 ಇಲ್ಲಿ ನಮಗೆ ಕಾಣ್ತಾ ಇದೆ ನೇರವಾಗಿ ಸಿ ಆಪ್ಷನ್ ಅನ್ನು ಇಲ್ಲಿ ಬರೀಬೇಕಾಗ್ತದೆ. ಸೊ ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನೋಡೋಣ. 7ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸಮವಾದ ತ್ರಿಜ್ಯಗಳ ಗೋಳ ಮತ್ತು ಅರ್ಧಗೋಳಗಳ ಘನಫಲಗಳ ಅನುಪಾತ ಕೇಳ್ತಿದ್ದಾರೆ. ನೋಡ್ರಿ, ಗೋಳ ಮತ್ತು ಅರ್ಧಗೋಳದ ಘನಫಲ ಗೊತ್ತಿದ್ರೆ ಸಾಕು, ಈಸಿಯಾಗಿ ಉತ್ತರನ ಹೇಳ್ಬಿಡ್ಬೋದು. ಅನುಪಾತ ಕೇಳ್ತಾ ಇದ್ದಾರೆ. ನಮಗೆ ಗೋಳದ ಘನಫಲ ಗೊತ್ತಿದೆ 4/3 πr³. ಅನುಪಾತ ಕೇಳ್ತಾ ಇದ್ದಾರೆ, ಇಲ್ಲೇ ನಾವು ಅನುಪಾತನ ಬರೆಯೋಣ. ಅರ್ಧಗೋಳದ ಘನಫಲದ ಸೂತ್ರ ಏನು? 2/3 πr³. ನೋಡ್ರಿ, πr³ ಕ್ಯಾನ್ಸಲ್ ಆಯ್ತು. ಇಲ್ಲಿ 3 ಕ್ಯಾನ್ಸಲ್ ಆಯ್ತು. 2 ಒಂದಲೇ 2 ಎರಡಲೇ ಬರೆದ್ಮೇಲೆ ಇಲ್ಲಿ ಉತ್ತರ ಏನಾಯ್ತು? 2:1. ನೇರವಾಗಿ ನಾವು ಎ ಆಪ್ಷನ್ ಅನ್ನು ಇಲ್ಲಿ ಬರೀಬೇಕಾಗ್ತದೆ. ಸೊ ನೆಕ್ಸ್ಟ್ ಇನ್ನು ಕೊನೆಯದಾಗಿ 8ನೇ ಪ್ರಶ್ನೆ ಏನ್ ಹೇಳ್ತಾ ಇದೆ, ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಹೇಳ್ತದೆ. ನೋಡಿ, ಇದು ಎ ಆಪ್ಷನ್ ನಿತ್ಯ ಸಮೀಕರಣ ಸೂತ್ರಕ್ಕೆ ಸಂಬಂಧಪಟ್ಟಿದೆ. ಸೊ ಇಲ್ಲಿ ಏನ್ ಸೂತ್ರ ಇದೆ? ಇದು 1 + tan² θ ಈಸ್ ಈಕ್ವಲ್ ಟು sec² θ ಅಂತ ಇದೆ. ಹಾಗಾಗಿ ಇಲ್ಲಿ ಅದರ ಉತ್ತರ ಈ ಸೂತ್ರಕ್ಕೆ ಸಂಬಂಧಪಟ್ಟಿದ್ದು, ಸರಿಯಾಗಿ ಅದರ ಉತ್ತರ ಇಲ್ಲ. ಸೊ ಹಾಗಾಗಿ ಎ ಆಪ್ಷನ್ ಇಲ್ಲಿ ತಪ್ಪಾಗಿ ಇದೆ. ಸೊ ಬಿ ಆಪ್ಷನ್ ನೋಡೋಣ. sin² θ ಇಸ್ ಈಕ್ವಲ್ ಟು 1 - cos² θ. ಆಲ್ರೆಡಿ ನಮಗೆ ಇದು ನಿತ್ಯ ಸಮೀಕರಣ ಕೂಡ ಗೊತ್ತಿದೆ. sin² θ ಪ್ಲಸ್ cos² θ ಇಸ್ ಈಕ್ವಲ್ ಟು 1. ಈ cos² θ ನ ನಾವು ಸಮಾನಾರ್ಥಕ ಚಿಹ್ನೆ ದಾಟಿ ಕಳಿಸಿದ್ರೆ ಅದು 1 - cos² θ ಆಗುತ್ತೆ. ಹಾಗಾಗಿ ಬಿ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಇದೆ. ಹಾಗಾಗಿ ಬಿ ಆಪ್ಷನ್ ಅನ್ನು ನಾವು ಇಲ್ಲಿ ಬರೀಬೇಕಾಗ್ತದೆ. 1 ಅಂಕದ, 2 ಅಂಕದ, 3 ಅಂಕದ, 4 ಅಂಕ, 5 ಅಂಕದ ಪ್ರಶ್ನೆಗಳನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡೋಣ. ಸೊ ಹಾಗಾಗಿ ಮುಂದಿನ ವಿಡಿಯೋಗಳಿಗಾಗಿ ನೀವು ಈ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರುವಂತ ಎಲ್ಲಾ ವಿಡಿಯೋಗಳು ಕೂಡ ನಿಮಗೆ ಸುಲಭವಾಗಿ ಲಭ್ಯವಾಗ್ತದೆ.